ಇವತ್ತು ಕಲಬುರಗಿ ಜಿಲ್ಲೆಯ ಇತಿಹಾಸದಲ್ಲಿ ನಮ್ಮೆಲ್ಲರಿಗೂ ಕೂಡ ಅಪಾರವಾಗಿರ್ತಕ್ಕಂಥ ಸಂತೋಷದ ದಿನ. ಆ ದಿನವನ್ನು ತಂದಿರತಕ್ಕಂಥ ಜಯದೇವ್ ನವಯುಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ 371 ಹಾಸಿಗೆ ಸಾಮರ್ಥ್ಯದ ಕಲಬುರಗಿ ಶಾಖೆ ಲೋಕಾರ್ಪಣೆ ಈ ಕಾರ್ಯಕ್ರಮದ ಉದ್ಘಾಟಕರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಕೇವಲ ಅರ್ಧ ಗಂಟೆಯಲ್ಲಿ ಬಡವರ, ದೀನದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದವರ ಎಲ್ಲ ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ ಚಿಂತನೆ ಮಾಡಿರ್ತಕ್ಕಂಥ, ಎಲ್ಲ ಸಾಲವನ್ನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅವ್ರು ಮಾಡಿರ್ತಕ್ಕಂಥ ಅನೇಕ ಸಾಧನೆಗಳು ಇವತ್ತು ನಾವು ಅವ್ರ ಕಣ್ಣೆದುರು ನೋಡ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಇನ್ನೋರ್ವ ನಮ್ಮ ನೆಚ್ಚಿನ ನಾಯಕರು ಯಾವಾಗ ಈ ಭಾಗದಲ್ಲಿ ಏನಾದರೂ ಒಂದೊಂದು ಅಭಿವೃದ್ಧಿ ಆಗಬೇಕಾದ್ರೆ ನೆಚ್ಚಿನ ನಾಯಕರಾದ ಇವತ್ತು ಎಐಸಿಸಿ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಇದೇ ನೆಲದಲ್ಲಿ ಹುಟ್ಟಿ ಪರಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರು 100 ವರ್ಷಗಳ ಕಾಲ ಹಿಂದೆ ಏನು ಅಧ್ಯಕ್ಷರಾಗಿ ನಮ್ಮ ಬೆಳಗಾವಿಯಲ್ಲಿ ಬಂದು ಅಧಿವೇಶನ ಮಾಡಿದರು. ಅಂಥದೇ 100 ವರ್ಷಗಳ ನಂತರ ಮತ್ತೆ 26ನೇ ತಾರೀಕು 27ನೇ ತಾರೀಕು ಅವರ ಅಧ್ಯಕ್ಷತೆಯಲ್ಲಿ ಎಐಸಿಸಿ ಅಧಿವೇಶನ ನಡೀತಿದೆ. ಅವರು ಕುಳಿತ ಕುರ್ಚಿಯ ಮೇಲೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಮಾಡ್ತೇನೆ. ಮತ್ತು ಇನ್ನೋರ್ವ ಅಭಿವೃದ್ಧಿಯ ಹರಿಕಾರ ಈ ಭಾಗದಲ್ಲಿ 2016ರಲ್ಲಿ ಕ್ಯಾನ್ಸರ್ ಆಸ್ಪತ್ರೆ, ಜಯದೇವ್ ಆಸ್ಪತ್ರೆ, ನಮ್ಮೆಲ್ಲರ ಪರಿಸ್ಥಿತಿ ಏನಾಗಿತ್ತು? ನಮ್ಮೆಲ್ಲ 600 ಕಿಲೋಮೀಟರ್ ದೂರವರೆಗೆ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ. ಇವೆಲ್ಲವನ್ನ ಮನಗೊಂಡು ಇಡೀ ಕಲಬುರಗಿ ಜನತೆಗೆ ಒಳ್ಳೇದಾಗಲಿ ಅಂತ ಹೇಳಿ ಈ ಜಯದೇವ್ ಆಸ್ಪತ್ರೆಯನ್ನ 2016ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒತ್ತಾಸೆಯ ಮೇಲೆ ಪ್ರಾರಂಭ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ಯಾಮಪ್ರಕಾಶ್ ಪಾಟೀಲ್ರೇ, ಅದೇ ಪ್ರಕಾರವಾಗಿ ಈ ಭಾಗದ ಇನ್ನೋರ್ವ ಹಿರಿಯ ನಾಯಕರಾದ ಸನ್ಮಾನ್ಯ ಈಶ್ವರ್ ಖಂಡ್ರೇಜಿ ಅವರೇ ಹಾಗೂ ಇನ್ನೋರ್ವ ಮಾನ್ಯ ಯೋಜನಾ ಕಾರ್ಯಕ್ರಮದ ಸುಧಾಕರ್ ಅವರೇ, ವೇದಿಕೆ ಮೇಲೆ ರಹೀಂ ಖಾನ್ ಅವರೇ ಮತ್ತು ಅಜಯ್ ಸಿಂಗ್ ಅವರೇ, ದಸ್ನಾಪುರ್ ಅವರೇ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಸಂಸದರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಸಮಸ್ಯೆಗಳು ಬಂದಾಗ ಯಾವಾಗಲೂ ಕೂಡ ಈ ಕಲಬುರಗಿ ಜಿಲ್ಲೆಗೆ ಇತಿಹಾಸವನ್ನು ತೆಗೆದು ನೋಡಿದ್ರೆ ಇವತ್ತು ಸೆಂಟ್ರಲ್ ಯೂನಿವರ್ಸಿಟಿ ಆಗಿರಬಹುದು, ನಾಗನಹಳ್ಳಿ ಆಗಿರಬಹುದು, ಇವತ್ತು ನಮ್ಮ ES ಆಸ್ಪತ್ರೆ ಆಗಿರಬಹುದು, ಹೈಕೋರ್ಟ್ ಪೀಠ ಆಗಿರಬಹುದು, 371 ಕಲಂ ತಿದ್ದುಪಡಿ ಈ ಭಾಗದ ಬಹಳಷ್ಟು ಜನರ ಹಿಂದಿನ ಕನಸಿನ ಕೂಸಾಗಿತ್ತು. ಅದನ್ನ ಹೋರಾಟ ಮಾಡಿದ್ರು ಕೂಡ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ದಿವಂಗತ ಧರ್ಮ್ ಸಿಂಗ್ ಸಾಹೇಬರು, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರಯತ್ನದಿಂದ ಖರ್ಗೆ ಸಾಹೇಬರು ಪ್ರತಿಯೊಬ್ಬರ ಮನೆಗೆ ಹೋಗಿ 371 ಕಲಂ ತಿದ್ದುಪಡಿ ಜಾರಿಗೆ ಬಂದಿದ್ದರ ಫಲವಾಗಿ ಇವತ್ತು ಈ 7 ಜಿಲ್ಲೆಗಳಲ್ಲಿ ಕೂಡ ಅನೇಕ ಇಂಜಿನಿಯರ್ಗಳು, ಡಾಕ್ಟರ್ಗಳು ಸಾಕಷ್ಟು ಏನಪ್ಪ ಅಂದ್ರೆ ಇವತ್ತು ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಚಾಚು ತಪ್ಪದೆ ಯಥಾವತ್ತಾಗಿ ಜಾರಿಗೆ ತಂದು ಈ ಭಾಗದ ಅಭಿವೃದ್ಧಿಗೆ 1000 ಕೋಟಿ ಕೊಟ್ಟು ಆಮೇಲೆ ಇವತ್ತು 5,000 ಕೋಟಿ ರೂಪಾಯಿಗಳು ಹಣವನ್ನ ಕೊಡ್ತಾ ಇದ್ದಾರೆ. ಇವತ್ತು ಪತ್ರಿಕೆಯಲ್ಲಿ ಒಂದು ನೋಡಿದೆ ನಾನು, ವಿರೋಧ ಪಕ್ಷದವರು ಬಿಜೆಪಿಯವರು ನಮ್ಮ ಕನಸಿನ ಕೂಸು ಇವರು ಉದ್ಘಾಟನೆ ಮಾಡ್ತಿದ್ದಾರೆ. ಯಾರಪ್ಪ ನಿಮ್ಮ ಮನೆ ಬಾಗಿಲಿಗೆ 371 ಮಾಡಂದಾಗ ರಿಜೆಕ್ಟ್ ಮಾಡಿದವರು, ನೀವು ತಳ್ಳಿ ಹಾಕಿದವರು, ನಿಮ್ಮದು ಯಾಕಾಗ್ತದೆ? ಅದೇನಾದ್ರೂ ಕನಸಿನ ಕೂಸು 371 ಕಲಂ ತಿದ್ದುಪಡಿ ಬಂದ್ರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಪ್ರಯತ್ನದಿಂದ ಬಂದಿರತಕ್ಕಂಥದ್ದು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಪ್ರಯತ್ನದಿಂದ ಬಂದಿರತಕ್ಕಂಥದ್ದು. ಯಾವಾಗ ರೈತರು ಕಷ್ಟದಲ್ಲಿದ್ದಾಗ ತೊಗರಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು, ಒಂದು ಸಲ ಆನೆಕಲ್ಲಿನ ಮಣಿ ಹಾನಿ ಆದಾಗ, ಹೋದ ವರ್ಷ ಬೆಳೆ ನೆಟ ರೋಗ ಹಾನಿ ಆದಾಗ 141 ಕೋಟಿ ರೂಪಾಯಿಗಳೇನಪ್ಪ ಅಂದ್ರೆ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಇದೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಕೂಡ ನಾನು ಬಹಳ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ, ನನ್ನ ಮತಕ್ಷೇತ್ರದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಇವತ್ತು ಎಲ್ಲರೂ ಬಹಳ ಸಂತೋಷದಿಂದ್ದೇವೆ. ಒಳಗೆ ಅಷ್ಟೇ ದುಃಖ ಇದೆ ನಮ್ಮ ರೈತ ಬಾಂಧವರಿಗೆ. ಈ ಭಾಗದಲ್ಲಿ ಬೆಳೆದಿರ್ತಕ್ಕಂಥ ಸುಮಾರು 2,000 ಹೆಕ್ಟೇರ್ ಏನಪ್ಪಂದ್ರೆ ಲಕ್ಷ ಹೆಕ್ಟೇರ್ ನಮ್ಮ ತೊಗರಿ ನಾಶ ಆಗಿದೆ, ಗೊಡ್ಡ ರೋಗ ಬಿದ್ದಿದೆ, ನೆಟ ರೋಗ ಬಿದ್ದಿದೆ, ರೈತರು ತುಂಬಾ ಕಷ್ಟದಿದ್ದಾರೆ, ಕಬ್ಬಿಗೆ ಬೆಂಬಲ ಬೆಲೆ ಇಲ್ಲ. ದಯಮಾಡಿ ತಾವು ಕೊಡ್ತಾ ಬಂದಿದ್ದೀರಿ.
ಸಾಹೇಬರು ಕೊಟ್ಟಿದ್ದಾರೆ. ಇಲ್ಲಿ ತಾವು ಕೊಡ್ಬೇಕಂತೇಳಿ ಸಮಸ್ತ ಜನತೆಯ ಪರವಾಗಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬಂದಿರಿ. ಅದೊಂದು ಒಳ್ಳೇದು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು ನಾನು ಇವತ್ತು ತಮ್ಮಲ್ಲಿ ಯಾರು ಅನ್ಯತೆ ಭಾವಿಸಬಾರದು. ಯಾವ ರೀತಿ ಶರಣಪ್ರಕಾಶ್ ಅವರು ಕೆಲಸ ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಇನ್ನೂರು ನಮ್ಮ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆಜಿ ಅವರು ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬರಬೇಕಾಗಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಬೇರೆ ಕಾರ್ಯಕ್ರಮದಲ್ಲಿ ಅವರನ್ನ ಕಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಬಂದಿಲ್ಲ. ಮಾಧ್ಯಮದವರಿಗೆ ಸಾರ್ವಜನಿಕರಿಗೆ ಕಳಕಳಿ ವಿನಂತಿ ಏನಂದ್ರೆ ಅನ್ಯತಾ ಭಾವಿಸಬಾರದು. ಅನೇಕ ಕಾರ್ಯಕ್ರಮಗಳಿವೆ. ಆದ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಅವರನ್ನ ಕಳಿಸಿದ್ದಾರೆ. ಅವರು ಕೂಡ ಐಟಿಬಿಟಿಯಲ್ಲಿ ಅಪಾರವಾದಂತಹ ಸಾಧನೆ 3 ದಿನಗಳ ಕಾಲ ಬೃಹತ್ವಾದಂತಹ ಸಮ್ಮೇಳನ ಐಟಿಬಿಟಿ ಬೆಂಗಳೂರಿನಲ್ಲಿ ನಡೀತು. 1 ಲಕ್ಷ ಇಂದಿನ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನ ಘೋಷಣೆ ಮಾಡಿದ್ರು. ಕಲ್ಯಾಣ ಪಥ ಪ್ರಗತಿ ಪಥ ಅಂತಕ್ಕಂಥದ್ದು ಯೋಜನೆಯನ್ನು ಹೊಸದಾಗಿ ತಂದಿರತಕ್ಕಂಥ ಧೀಮಂತ ನಾಯಕ 480 ಕಿಲೋಮೀಟರ್ ರಸ್ತೆಗಳು ಒಂದೊಂದು ಕಾನ್ಫರೆನ್ಸ್ಗೆ ಕೊಟ್ಟಿದ್ದಾರೆ. ಈಗ ಟೆಂಡರ್ ಆಗಿ ಕೆಲಸ ಪ್ರಗತಿಯಲ್ಲಿ ಆಗಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರು ಬರಲಿಲ್ಲ ಅಂತ ಹೇಳಿ ತಾವು ಯಾರು ಅನ್ಯತೆ ಭಾವಿಸದೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.